ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ರೈತರಿಗೆ ಒಂದು ದೊಡ್ಡ ಸಿಹಿ ಸುದ್ದಿಯನ್ನು ಹೇಳಲಿಕ್ಕೆ ಈ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೇನೆ. ಅದು ಕೂಡ ಮೊನ್ನೆ ಕಲಬುರಗಿಯಲ್ಲಿ ನಡೆದಿರತಕ್ಕಂಥ ಮುಖ್ಯಮಂತ್ರಿಗಳ ಒಂದು ಸಮಾರಂಭದಲ್ಲಿ ಹಾಗೂ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರು ಹೊರಗೆ ಬರುತ್ತಿರುವಾಗ ಅಲ್ಲಿನ ಪತ್ರಕರ್ತರು ಅವರನ್ನು ಕೇಳಿದರು, ಸರ್, ಈ ಭಾಗದಲ್ಲಿ ಹಾಗೂ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗಗಳಲ್ಲಿ ಬಹುತೇಕವಾಗಿ ಮಳೆ ಕೈ ಕೊಟ್ಟಿರೋದ್ರಿಂದ ಬರಗಾಲ ತೀವ್ರತರವಾಗಿ ಬಿದ್ದಿದೆ. ಆದ್ದರಿಂದ ತಾವು ಈ ಒಂದು ಬರಗಾಲದ ಸಮಯದಲ್ಲಿ ರೈತರಿಗೆ ಸಾಲವನ್ನು ಮನ್ನಾ ಮಾಡ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಹಾಕಿದಾಗ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ಅನ್ನುವಂಥ ಭಾವನೆಗಳು ಬಹುತೇಕ ರೈತರಲ್ಲಿ ಕಂಡು ಬರ್ತಾ ಇರೋದು ಕೂಡ ಇವತ್ತಿನ ದಿನಗಳಲ್ಲಿ ಸತ್ಯವಾಗಿರ್ತಕ್ಕಂಥದ್ದು. ಯಾಕಂದರೆ ಮಳೆ ಬಂದರೂ ಜಾಸ್ತಿ ಮಳೆ ಆದರೂ ಕೂಡ ರೈತರಿಗೆ ತೊಂದರೆ, ಮಳೆ ಆಗದೇ ಇದ್ದರೂ ಕೂಡ ತೊಂದರೆ. ಹೀಗಾಗಿ ಸದಾ ಅವರು ಕಷ್ಟದಲ್ಲೇ ಕೈ ತೊಳಿತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೈಗೊಳ್ಳಲು ಇಚ್ಛೆ ವ್ಯಕ್ತಪಡಿಸಿರ್ತಕ್ಕಂಥ ಹಾಗೂ ಆ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಪರಿಶೀಲಿಸಿ ಅನ್ನುವಂಥ ಒಂದು ಆದೇಶವನ್ನು ಮಾಡಿಸಿರ್ತಕ್ಕಂಥ ಈ ಒಂದು ಸಿಹಿ ಸುದ್ದಿ ರೈತರಿಗೆ ಎಲ್ಲಿಲ್ಲದ ಒಂದು ಸಿಹಿ ಸುದ್ದಿ ಅನ್ನುವಂಥ ವಿಚಾರವನ್ನು ಕೂಡ ನಾನು ಬೆಂಕಿ ಬಿರುಗಾಳಿ ಚಾನಲ್ನ ಮೂಲಕ ಈ ಮೂಲಕ ನಾಡಿನ ರೈತರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ರೈತರು ಅನ್ನದಾತರು, ರೈತರು ರಾಜ್ಯದ ಬೆನ್ನೆಲುಬು. ಜನರ ಒಂದು ನಾಡಿ ಮಿಡಿತಗಳನ್ನು ಅರಿತುಕೊಂಡು ಅವರು ತಮ್ಮ ಬೆಳೆಗಳನ್ನು ಬೆಳೆಯುವಂಥ ಪುಣ್ಯಾತ್ಮರು. ಅಂತ ರೈತ ಯಾವತ್ತೂ ಕೂಡ ಕಷ್ಟದಲ್ಲಿಯೇ ಕೈ ತೊಳಿತಿರ್ತಾನೆ, ಸಾಲದಲ್ಲಿ ಅವರು ಮುಳುಗಿರ್ತಾರೆ. ಆ ಸಾಲಗಳಿಂದ ಹೊರಬರಲಿಕ್ಕೆ ಅವರಿಗೆ ಎಷ್ಟೊಂದು ತೊಂದರೆ ಆಗುತ್ತದೆ ಅನ್ನೋದು ಪ್ರತಿಯೊಬ್ಬ ರೈತರಿಗೂ ಕೂಡ ಗೊತ್ತಿದೆ ಮತ್ತು ಅದನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ರಾಜಕಾರಣಿಗಳಿಗೂ ಕೂಡ ಆಗಬೇಕು ಅನ್ನುವಂಥ ಒಂದು ವಿಷಯವಾಗಿ ಈ ಸಂದರ್ಭದಲ್ಲಿ ನಾನು ಈ ಒಂದು ರೈತರ ಸಿಹಿ ಸುದ್ದಿಯನ್ನು ಹೇಳ್ತಾ ಇದ್ದೇನೆ. ಆಮೇಲೆ ಇವತ್ತು ಅವರು ಬೆಳಗಾವಿಯ ಪ್ರವಾಸವನ್ನು ಕೂಡ ಕೈಗೊಂಡಿದ್ದಾರೆ. ಇಲ್ಲಿ ಅದರ ಒಂದು ಫಲಶ್ರುತಿ ಏನಾಗಬಹುದು ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವವಾಗಿರೋದ್ರಿಂದ ರೈತರಿಗೆ ಖಂಡಿತವಾಗಿಯೂ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಸಾಲವನ್ನು ಮನ್ನಾ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಬಹುತೇಕ ನಾಡಿನ ರೈತರು ಈ ಸಂದರ್ಭದಲ್ಲಿ ಆಶಾಭಾವನೆಯನ್ನು ಹೊಂದಿದ್ದಾರೆ ಮತ್ತು ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಸೂಕ್ತವಾಗಿ ಸ್ಪಂದಿಸಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ. ಹಾಗಿದ್ದಾಗ ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬಂದಂಥ ಈ ಸಂದರ್ಭದಲ್ಲಿ ಬಹುತೇಕ ಕರ್ನಾಟಕದಾದ್ಯಂತ ಇಲ್ಲೇ ಸ್ವಲ್ಪ ಮಳೆ ಆಗೋದನ್ನು ಬಿಟ್ಟರೆ ಬಹುತೇಕ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕಗಳಲ್ಲಿ ಬರ ಬೀಳುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇವೆ. ಯಾಕಂದರೆ ಮಳೆ ಮರೀಚಿಕೆಯಾಗಿದೆ. ಆ ಮಳೆಯಿಂದ ಅವರು ಒಂದು ಬಾಳು ಹಸನಾಗಬೇಕಾಗಿತ್ತು. ಮಳೆ ಬಂದರೆ ಬಾಳು ಹಸನಾಗ್ತಿತ್ತು ರೈತರ ಮತ್ತು ಎಲ್ಲರ ಒಂದು ಜೀವನ ಸರಿಯಾಗಿ ನಡೀತಿತ್ತು. ಆದರೆ ತೀವ್ರತರವಾದ ಭೀಕರ ಬರಗಾಲ ರಾಜ್ಯಕ್ಕೆ ಆವರಿಸಿಕೊಂಡಿದೆ ಅನ್ನುವಂಥ ಸಂಶಯ ನಾಡಿನಾದ್ಯಂತ ಇರತಕ್ಕಂಥ ಪ್ರತಿಯೊಬ್ಬ ರೈತರಿಗೂ ಕೂಡ ತಟ್ಟುತ್ತಾ ಇದೆ. ಅದರಿಂದ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ರೈತರ ನೆರವಿಗೆ ನಿಲ್ಲಬೇಕು ಹಾಗೂ ನಾಡಿನ ಜನತೆಯ ಸಂಕಷ್ಟಗಳನ್ನು ನಿವಾರಿಸಲು ತಾವು ಕಂಕಣಬದ್ಧರಾಗಿ ಕಾರ್ಯಗಳನ್ನು ಕೈಗೊಳ್ಳಬೇಕು. ಅಧಿಕಾರಿಗಳು ಈ ಒಂದು ರೈತರ ವಿಷಯವಾಗಿ ಏನಾದರೂ ಮೀನಾಮೇಷ ಮಾಡಿದರೆ ಅವರು ತೊಂದರೆಯನ್ನು ಕೊಡುವಂಥ ಸಂದರ್ಭಗಳು ಎದುರಾದರೆ ನಿರ್ದಾಕ್ಷಿಣ್ಯವಾಗಿ ವಿಚಾರಗಳ ಮೇಲೆ ಕಾನೂನಿನ ಕಟ್ಟುನಿಟ್ಟಿನ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಬೇಕು ಅನ್ನುವಂಥ ಒಂದು ವಿಚಾರವನ್ನು ಕೂಡ ನಾನು ರಾಜ್ಯ ಸರ್ಕಾರಕ್ಕೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ. ಹಾಗಿದ್ದಾಗ ರೈತರು ನಿಜಕ್ಕೂ ಕೂಡ ನಾಡಿಗೆ ಅನ್ನದಾನ ಮಾಡುವಂಥ ಅನ್ನದಾತರು. ಆ ರೈತರ ಮೊಗದಲ್ಲಿ ಸದಾಕಾಲ ಮಂದಹಾಸ ಇಟ್ಟುಕೊಂಡು ಅವರು ಜೀವಿಸಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಪ್ರಕೃತಿ ವಿಕೋಪ, ಅದು ಕೂಡ ಬರಗಾಲದಂಥ ಪ್ರಕೃತಿ ವಿಕೋಪ ಸಂಭವಿಸಿರೋದ್ರಿಂದ ಈ ಸಂದರ್ಭದಲ್ಲಿ ಅವರ ನೆರವಿಗೆ ಪ್ರತಿಯೊಂದು ಸರ್ಕಾರಗಳು ಕೂಡ ಬರಬೇಕು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಕೂಡ ಗಮನ ಹರಿಸಿ ರೈತರ ಒಂದು ವಿಷಯವಾಗಿ ಮಧ್ಯಪ್ರವೇಶ ಮಾಡಿ ರೈತರಿಗೂ ಕೂಡ ಏನು ಗೌರ್ಮೆಂಟಿನಿಂದ ಅಂದರೆ ಕೇಂದ್ರ ಸರ್ಕಾರದಿಂದ ಏನು ಸಹಾಯ ಸವಲತ್ತುಗಳು
ಸಿಗಬೇಕಾಗಿದ್ದಾವೆಯೋ ಅವೆಲ್ಲವುಗಳನ್ನು ನಾಡಿನ ರೈತರಿಗೆ, ಕರ್ನಾಟಕದ ರೈತರಿಗೆ ನೀಡಬೇಕು ಅನ್ನುವಂಥ ಪ್ರಬಲವಾದಂಥ ಒತ್ತಾಯವನ್ನು ಕೂಡ ನಾನು ಬೆಂಕಿ ಬಿರುಗಾಳಿ ಚಾನೆಲ್ನ ಮೂಲಕ ಈ ಸಂದರ್ಭದಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಹಾಗಿದ್ದಾಗ ಎಲ್ಲರೂ ಕೂಡ ಆಶಾಭಾವನೆಯಿಂದ ಇರಿ. ಯಾಕಂದರೆ ರೈತರು ಸಾಲ ಸೋಲ ಮಾಡಿ ಅವರು ಬೆಳೆಯುವಂಥ ಬೆಳೆಗಳಿಗೆ ಸೂಕ್ತ ಬೆಲೆಗಳು ಕೂಡ ಸಿಗ್ತಾ ಇಲ್ಲ. ಅವರ ಮಾರುಕಟ್ಟೆಯಲ್ಲಿ ಅವರಿಗೆ ಅನ್ಯಾಯವಾಗ್ತಾ ಬಂದಿದೆ, ತೂಕದಲ್ಲಿಯೂ ಅನ್ಯಾಯವಾಗ್ತಾ ಬಂದಿದೆ. ಅವರ ಒಂದು ಬೆಳೆದಂಥ ಬೆಳೆಗಳನ್ನು ಖರೀದಿ ಮಾಡುವಲ್ಲಿಯೂ ಕೂಡ ಅನ್ಯಾಯಗಳು ಆಗ್ತಾ ಇವೆ. ಹಾಗಿದ್ದಾಗ ಅವರು ಬೆಳೆದಂಥ ಬೆಳೆಗಳಿಗೆ ಬೆಲೆ ಇಲ್ಲವೇ ಅನ್ನುವಂಥ ಪ್ರಶ್ನೆಗಳು ಕೂಡ ಏಳೋದು ಸ್ವಾಭಾವಿಕ. ಹೀಗಾಗಿ ರೈತರ ಜೀವನ ಕಷ್ಟದ ಜೀವನ. ಈ ರೈತರು ಸಾಲ ಸೋಲ ಮಾಡಿ ಅದನ್ನು ತೀರಿಸಲಾಗದೆ ಅವರು ನೇಣಿಗೆ ಶರಣಾಗ್ತಾ ಇದ್ದಾರೆ. ಅದನ್ನು ಕೂಡ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ಗಮನದಲ್ಲಿಟ್ಟುಕೊಂಡು ಅವರ ಒಂದು ಜೀವಗಳಿಗೆ ಅಮೂಲ್ಯವಾದ ಒಂದು ಬೆಲೆ ಇದೆ. ಅವರು ನಮ್ಮ ನಾಡಿನ ಅನ್ನದಾತರು, ಅವರಿಗೂ ಕೂಡ ನಾವು ನೆರವಾಗಬೇಕು ಅನ್ನುವಂಥ ಒಂದು ಮಾತೃ ವಾತ್ಸಲ್ಯವನ್ನು, ಮಾತೃ ಹೃದಯವನ್ನು ತೆರೆದರೆ ರೈತರ ಒಂದು ಕಷ್ಟಗಳಿಗೆ ನೀವೆಲ್ಲರೂ ಕೂಡ ನೆರವಾದಂಥ ಒಂದು ಪುಣ್ಯವನ್ನು ಸರ್ಕಾರ ಹಾಗೂ ಸರ್ಕಾರ ನಡೆಸುವಂಥವರಿಗೆ ಸಿಗುತ್ತದೆ ಪುಣ್ಯ ಅನ್ನುವಂಥ ಭಾವನೆಯೂ ಕೂಡ ಬೆಂಕಿ ಬಿರುಗಾಳಿ ಚಾನೆಲ್ನ ಮೂಲಕ ನಾನು ನಾಡಿನ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ. ನೀವು ಯಾರೂ ಕೂಡ ರೈತರ ಪರವಾಗಿ ಏನು ಕೆಲಸ ಮಾಡದೇ ಇದ್ದರೂ ಕೂಡ ಅವರ ಒಂದು ಬೆಳೆಗಳಿಗೆ ಸೂಕ್ತ ಬೆಲೆಗಳನ್ನು ನೀಡಿರಿ, ಅವರಿಗೆ ನೀರಾವರಿ ಸೌಲಭ್ಯಗಳನ್ನು ಕೊಡ್ರಿ, ಜೊತೆಗೆ ಅವರಿಗೆ ಸಮರ್ಪಕವಾದ ವಿದ್ಯುತ್ ಸಂಪರ್ಕವನ್ನು ನೀಡಿರಿ. ಹಾಗೂ ಇಂಥ ಬರಗಾಲದ ಪರಿಸ್ಥಿತಿಯಲ್ಲಿ ಅವರು ಮಾಡಿ ಬೆಳೆಗಳನ್ನು ಬೆಳೀಲಿಕ್ಕೆ ತಂದಿರತಕ್ಕಂಥ ಸಾಲಗಳು ಅದನ್ನು ತೀರಿಸಲಾಗದೆ ಅವರು ಪರಿತಪಿಸ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಅವರ ನೆರವಿಗೆ ನೀವು ಧಾವಿಸಿ ಬನ್ನಿರಿ. ಪ್ರತಿಯೊಬ್ಬ ರೈತನ ಸಾಲವನ್ನು ಈ ಕೂಡಲೇ ಮನ್ನಾ ಮಾಡಬೇಕು, ಅದನ್ನು ನೀವು ತೀರಿಸಬೇಕು ಅನ್ನುವಂಥ ಒಂದು ರೈತನ ಬೇಡಿಕೆಗಳಿಗೆ ಬೆಂಕಿ ಬಿರುಗಾಳಿಯೂ ಕೂಡ ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ವಿನಂತಿಪೂರ್ವಕವಾಗಿ ಕೇಳಿಕೊಳ್ತಾ ಇದೆ. ಹಾಗಿದ್ದಾಗ ಎಲ್ಲರೂ ಕೂಡ ರೈತರ ಪರವಾಗಿ ನಿಲ್ಲಬೇಕು, ರೈತರ ಒಂದು ಭಾವನೆಗಳಿಗೆ ಸ್ಪಂದಿಸಬೇಕು, ರೈತರ ಒಂದು ಕಷ್ಟಗಳಿಗೆ ನಿಲ್ಲಬೇಕು. ಅವರ ಒಂದು ಪರಿಸ್ಥಿತಿಗೆ ಪ್ರತಿಯೊಬ್ಬರು ಕೂಡ ಮನ ಕರಗಬೇಕು. ಪ್ರತಿಯೊಬ್ಬರದು ಅವರ ಒಂದು ಜೀವನ ಬಹುಮಟ್ಟಿಗೆ ಇತ್ತಿತ್ತಲಾಗಿ ಕುಸಿತಾ ಇದೆ. ಅದನ್ನು ಕೂಡ ತಡೆಗಟ್ಟುವಂಥ ಕೆಲಸ ಕಾರ್ಯಗಳಾಗಬೇಕು ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ನಾಡಿನ ಚಾನಲ್ಲು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಈ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಳ್ಳ್ರಿ. ಮತ್ತು ಈ ಸಂಚಿಕೆಯನ್ನು ನಾಡಿನ ಪ್ರತಿಯೊಬ್ಬ ರೈತರಿಗೂ ಕೂಡ, ರೈತ ಕುಟುಂಬಗಳಿಗೂ ಕೂಡ, ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ತಲುಪಿಸ್ರಿ ಅನ್ನುವಂಥ ಒಂದು ಕಳಕಳಿಯ ವಿನಂತಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.